बीजापुर में लगी भयानक आग। शहर बीजापुर के नेशनल हाईवे पर मौजूद HMK ऑटोमोबाइल्स कार सर्विस सेंटर में कल रात तकरीबन 2 बजे भयानक आग लगने की वजह से काफ़ी नुकसान हुआ है। आशंका व्यक्त की जा रही है कि ये आग शॉर्ट सर्किट के कारण लगी होगी। घटनास्थल पर फायर ब्रिगेड कर्मचारी पहुंचकर आग को काबू में कर लिया है। पुलिस इसकी जांच में जुटी हुई है। अब पुलिस की जांच के बाद ही पता चल पाएगा कि ये आग लगने की वजह क्या है। रात्रि ಬೆಂಕಿ ಹತ್ಯದ ಆದ್ರೆ ಯಾರು ಹಚ್ಚಾರ ಏನೋ ಗೊತ್ತಿಲ್ಲ ನಮಗೂ. ಆದ್ರೆ ಹ್ಯಾಂಗಾಗ್ಯದ ಏನು ಅಂತ ಇಲ್ಲಿ ಅಂತ ಅವ್ರು 10 ತನಕ ಇದ್ರು. 10 ನಂತರ ಹೋಗಿ 10 ನಂತರ ಏನಾಗ್ಯದ ಗೊತ್ತಿಲ್ಲ. ಆಮೇಲೆ ರಾತ್ರಿ ಅವರು ಮನೆಗೆ ಫೋನ್ ಮಾಡಿ ಹೇಳಿದಾಗ ಗೊತ್ತಾಗೋದು. ಅಲ್ಲಿವರೆಗೆ ಏನು ಗೊತ್ತಾಗಿಲ್ಲ. ಅದು ಒಳಗಡೆ ಒಂದು 19 20 ಗಾಡಿ ಇರ್ಬೋದು ಮೋಸ್ಟ್ಲಿ. ಅಲ್ಲಿಂದ ಅಲ್ಲಿವರೆಗೆ ಗಾಡಿ ಇರ್ಬೋದು. ಎಲ್ಲ ಗಾಡಿ ಬರ್ನ್ ಆಗ್ಯಾವ. ಮತ್ತು ಆಫೀಸಲ್ಲಿ ಎಲ್ಲ ಏನದಲ್ಲ ಎಲ್ಲ ಡಾಕ್ಯುಮೆಂಟ್ಸ್ ಎಲ್ಲಾನು ಒಳಗೆ ಬರ್ನ್ ಆಗ್ಯಾವ. ಅದೆಲ್ಲ ಇನ್ನ ತನಿಖೆ ಮಾಡಿದಾಗ ಗೊತ್ತಾಗುತ್ತೆ. HMK ಐತ್ರಿ. HMK ಕಾರ್ ಸರ್ವಿಸ್ ಸೆಂಟರ್ ಆಗ್ತದೆ. ಹೊಸ ಕಾರು ಇರ್ಬೋದು, ಅಷ್ಟೊಂದು ಕ್ಲಿಯರ್ ಆಗಿ ಗೊತ್ತಿಲ್ಲ. ಇರ್ಬೋದು, ಒಂದೆರಡು ಹೊಸ ಕಾರ್ ಇರ್ಬೋದು, ಹಳಿ ಕಾರ್ ಇರ್ಬೋದು, ಮತ್ತೆ ರಿಪೇರಿ ಬಂದಿರ್ತಾವು, ಅವೆಲ್ಲ ಇದು ಆಗಿರ್ತಾವ್ರಿ. ಬೋರ್ನ್ ಆಗ್ಯಾವ. ಬೆಂಕಿ ಏನು ಗೊತ್ತಿಲ್ರಿ. ಮೋಸ್ಟ್ಲಿ ಅದು 1 ಗಂಟೆ ನಂತರ ಆಗ್ಯದ ಬೆಂಕಿ ರೀ. ಇಲ್ಲಿ ಪ್ರತ್ಯಕ್ಷದರ್ಶಿಗಳು ಹೇಳೋದು ನೋಡಿದ್ರೆ, ಇಲ್ಲಿ ಒಬ್ರು ಮಾತಾಡ್ತಾ ಇದ್ರು ಹೇಳಿ ನೋಡಿದ್ರೆ ಇಲ್ರಿ 1-1.5 ಸಮ ಆಗ್ಯದ ಅಂತಂಗೆ ಅಂದ್ರು. ನಮಗೂ ನಾವು ಅಲ್ಲಿರ್ತೀವಿ ಜೋರಾಪುರದಾಗ. ಹಾ, ಇಲ್ಲಿ ಅಂತ ಈ ಹನುಮಂತ ಕನಮಡಿ ಅಂತಾರೆ. ಯಾರು ಒಳಗಿದ್ದಿಲ್ಲ. ಇಲ್ಲ ಎಲ್ಲಾ ಕಡೆ CC ಕ್ಯಾಮ್ರಾ ಇರ್ತಾವ, ವಾಚ್ಮನ್ ಇಟ್ಟಿಲ್ಲ ಅವ್ರು. ಅವ್ರಿಗೆ ಗೊತ್ತಾಗಬೇಕು. ಮಾಲಕರು ಬಂದ್ರೆ ಅವ್ರಿಗೆ ಕೇಳೇ ಗೊತ್ತಾಗುತ್ತೆ. ಹಾ, ಎಲ್ಲ ಸಾಮಾನು ಇದ್ದು ಒಳಗೆಲ್ಲ ಶೋರೂಮ್ ಐತ್ರಿ. ಮತ್ತೆ ಇದು ಏನೋ ಸ್ಪೇರ್ ಪಾರ್ಟ್ಸ್ ಎಲ್ಲ ಇದ್ದು ಒಳಗೆ. ಹಾ, ಕಸ್ಟಮರ್ ಗಾಡಿ ಅದಾವ್ರಿ. ಎಲ್ಲ ಕಂಪ್ಲೇಂಟ್ ಮಾಡ್ಯಾರ. ಕಂಪ್ಲೇಂಟ್ ಆಗ್ಯದ. ಎಲ್ಲ ರಾತ್ರಿ ಫೈರ್ ಫೈಟರ್ ಬಂದ್ ಕಿಸ್ ಆರಿಸಿ ಹೋಗ್ಯಾರ. ಏನ್ ಗೊತ್ತಿಲ್ರಿ ಸರ್, ನಮ್ಗೆ ಅಷ್ಟು ಕ್ಲಿಯರ್ ಆಗಿ ಗೊತ್ತಿಲ್ಲ. ನಾವು ಬೆಳಿಗ್ಗೆ ನಮ್ಗೆ 8 ಗಂಟೆಗೆ ಗೊತ್ತಾ, 8 ಗಂಟೆ ಬಂದಿದ್ದು ಗೊತ್ತಾಗ್ಯಾರ. ಹಾ, ಅವ್ರನ್ನ ಮಳೆ ಆಗ್ಬೇಕು. ಹಾ, ಕಂಪ್ಲೀಟ್ ಅವ್ರು ಸ್ವಲ್ಪ ಇನ್ಶೂರೆನ್ಸ್ ಕೆಲಸ ಹೋಗ್ಯಾರ. ಹಾ, ಅವ್ರಿ ಆಯ್ತು. ನನ್ನ ಸರ್ ರಾಮು ಜಾಧವ್ ಅಂತಾರೆ. ಜೈ ಭೀಮ್. ಇವತ್ತು ವಿಷಯ ಏನಪ್ಪಾ ಅಂದ್ರೆ, ಇಲ್ಲಿ ಬೆಂಗಳೂರು ಬೈಪಾಸ್ ಹತ್ರ ಇವತ್ತು ಕಾರ್ ಶೋರೂಮ್, ಸೆಕೆಂಡ್ ಹ್ಯಾಂಡ್ ಶೋರೂಮ್ ಇದು ಸರ್ವಿಸಿಂಗ್ ಅಂತ ಮಾಡ್ತಾರ. ಇಲ್ಲಿ ಬೆಂಕಿ ಹತ್ತದ. ನಮ್ಮ ಅಕ್ಕರದ ಗಾಡಿನೂ ಒಂದು ಇಲ್ಲಿ ನಿನ್ನೆ ತಂದು ಹಚ್ಚಿವಿ ಸರ್ವಿಸಿಂಗ್ ಅಂತ ಹೇಳಿ, ಅದನ್ನು ಸುಟ್ಟದ. ಸುಟ್ಟಿದ ವಿಷಯಕ್ಕಾಗಿ ಮುಂಜಾನೆ 8:30 ಅಲ್ಲಿ ವೇಟ್ ಮಾಡ್ತಾ ಇದ್ದೇವೆ. ನಾವು ವೇಟ್ ಮಾಡ್ತಾ ಇದ್ವಿ. ಅವ್ರಿಗೂ ಮಾಲಕರಿಗೂ ಆಗತ್ತ ಆಗ್ಯದ, ಬಟ್ ನಮಗೂ ಆಗತ್ತ ಆಗ್ಯದ. ಯಾಕಂದ್ರೆ ಬಡವರಿಗೆ ಏನ್ ಕಷ್ಟ ಅಂತ ಹೇಳಿ ನಮಗೆ ಗೊತ್ತಾ, ನಮ್ದು ಏನ್ ಕಷ್ಟ ಅದ ಅಂತ ಹೇಳಿ. ಪ್ರತಿಯೊಂದು ನಾವೇನ್ ಹೇಳುದಂತಂದ್ರ ಅವ್ರಿಗೆ, ಮಾಲಕರದಿರಿ, ನಿಮಗೂ ನುಕ್ಸಾನ್ ಆಗ್ಯದ, ನಮಗೂ ನುಕ್ಸಾನ್ ಆಗ್ಯದ. ನಾವು ಕಾರ್ ಗಾಡಿ ತಂದು ಹಚ್ಚಿವಿ ಅಂತ ಅಂದ ಬಳಕ ಕಸ್ಟಮರ್ಗೆ ಬಂದವ್ರಿಗೆ ಹೊಂದಸೋದ್ ಕಲೀರಿ. ಒಂದೇ ನಿಮ್ಗೆ ಏನೂನೇ ಆಗಂಗಿಲ್ಲ ಅಂತೇಳಿ ಅವಕಾಶ ತಗೋರಿ. ಅರ್ಧ ತಾಸಿನಾಗ ಸಾಲ್ವ್ ಮಾಡ್ತೀನಿ ಅಂತಂದ್ರೆ ಅರ್ಧ ತಾಸಿನಾಗ ಸಾಲ್ವ್ ಆಗ್ಲಾರ್ದ ಕೆಲಸ ಇದು. ಅದು ಮಾಲಕರು ಹೊಂಟಾಗ ನಾವು ಕರೆದು ಕೇಳಿದಾಗ ಅರ್ಧ ತಾಸು ವೇಟ್ ಮಾಡ್ರಿ, ನಾ ಬಂದ್ ಮಾತಾಡ್ತೀನಿ ಅಂತ ಹೋದವ್ರು ಇನ್ನಾದ್ರೂ ಬಂದಿಲ್ಲ. ಅದಕ್ಕೆ ನಾವು ಇಲ್ಲಿ ಎಲ್ಲರಿಗೆ ಕೇಳಿದಾಗ, ನಾನು ಇದ್ರ ಸಂಬಂಧಪಟ್ಟವ್ರಲ್ಲ, ನನಗೂ ಈ ಶಿವರೂಮ್ದು ಗೊತ್ತಿಲ್ಲ ಅಂತಂದಾಗ ನಮಗೆ ಸ್ವಲ್ಪ ಇದು ಆಗಿ ನಾವು ಪ್ರೆಸ್ದವ್ರಿಗೆ ಫೋನ್ ಹಚ್ಚಿ ಕರೆಸಿವಿ. ನಮಗೇನಪ್ಪಾ ಅಂದ್ರೆ ನಮ್ಮ ಗಾಡಿ ಇಲ್ಲಿ ಒಳಗೆ ನಿಂತದ. ನಾವು ರಗಡ್ ಕಷ್ಟಪಟ್ಟು ಸಾಲ ಮಾಡಿ ಗಾಡಿ ತಗೊಂಡಾರ ನಮ್ಮ ಅಕ್ಕರು. ಎಲ್ಲರಿಗೆ ನಮ್ಮಂತವ್ರು ಎಷ್ಟು ಮಂದಿ ಗಾಡಿ ಬಿಟ್ಟಾರ. ಪ್ರತಿಯೊಬ್ಬರಿಗೂ ನ್ಯಾಯ ಸಿಗಬೇಕು. ಅವ್ರ ಗಾಡಿಗಳು ಅವ್ರಿಗೆ ಹೊಳೆ ಕೊಡಬೇಕು. ಕೆಲವೊಬ್ಬರ ಜೀವನನೇ ಅದ್ರ ಮೇಲೆ ಅದ, ಅವ್ರಿಗೆ ಜೀವನ ಕೊಡ್ಬೇಕು. ಆಮೇಲೆ ಇವ್ರ ಮಾಲಕರು ಏನದಾರಲ್ಲ, ಬಂದವ್ರಿಗೆ ಬಂಧಿಸ್ಬೇಕು. ಆಕ್ಚುಲಿ ನಾವಂದ್ರೆ ತಿರುಗಾಡಕತ್ತಾರ, ಅಲ್ಲಿ ಇನ್ಶೂರೆನ್ಸ್ ಆಫೀಸ್ ಕಂಪ್ಲೇಂಟ್ ಅದು ಇದು ಅಂತ ತಿರುಗಾಡ್ದಾಗ ಮ್ಯಾನೇಜರ್ಗೆ ಹೇಳಿ, ಇಲ್ಲಿ ಯಾರು ಮ್ಯಾನೇಜ್ಮೆಂಟ್ ಮಾಡ್ತಾರ ಅವ್ರಿಗೆ ಹೇಳಿ, ಕಸ್ಟಮರ್ಗೆ ಬಂದವ್ರಿಗೆ ಹಿಂಗೈತಿ ಹಿಂಗಿಲ್ಲ, ಒಂದಿನ ಅವಕಾಶ ತಗೊಂಡು ಹಿಂಗ್ ನಾವ್ ಎಲ್ಲಾ ಸಂಭಾಳಿಸ್ತೀವಿ ಮಾಡ್ತೀವಿ ಅಂತೇಳಿ, ಅದು ಬಂದವ್ರಿಗೆ ಕಸ್ಟಮರ್ಗೆ ಒಂದು ಕರ್ತವ್ಯ. ನಾ ಏನ್ ಹೇಳೋದಂದ್ರೆ ಕನ್ವಿನ್ಸ್ ಮಾಡಂತೇಳಿ ಹೇಳಕ್ ನಾ ಇಷ್ಟಪಡ್ತೀನಿ. ಈಗ ಅವ್ರು ಸಡನ್ಲಿ ಅರ್ಧ ತಾಸಿನಾಗ ಬರ್ತೀನಿ ಅಂತೇಳಿ ಹೋದಾಗ ನಾವು ಯಾರಿಗೆ ಕೇಳ್ಬೇಕಿಲ್ಲಿ? ನಾವು ಸ್ಟೇಷನ್ಗೆ ಹೋಗ್ಬೇಕನ್ನೋದು ಗೊತ್ತಾಗಲ್ಲಾಗ್ಯದ. ಇಲ್ಲಿ ಇವ್ರಿಗೆ ಮಾಲಕರಿಗೆ ಕೇಳ್ಬೇಕನ್ನೋದು ಗೊತ್ತಾಗಲ್ಲಾಗ್ಯದ. ಇದ್ರ ಮಾಲಕರು ಯಾರು ಅನ್ನೋದನ್ನು ನಮಗ್ ಗೊತ್ತಾಗಲ್ಲಾಗ್ಯದ. ನಮಗೆಲ್ಲ ಕನ್ಫ್ಯೂಸ್. ಯಾಕಂದ್ರೆ ನಮ್ಮ ಮನ್ಯಾಗ ಗಂಡ್ಮಕ್ಳು, ನಮ್ಮ ಅಣ್ಣಗಳು ಬರ್ತಾರ, ನಮ್ಮ ಅಣ್ಣತಮ್ಮರು ಎಲ್ಲರೂ ಬರ್ತಾರ. ಬಟ್ ಇವರೇ ಮಾಲಕರು, ಇವರೇ ಇಲ್ಲ ಅನ್ನೋದು, ಯಾರೂನೇ ಅವ್ರು ಇಲ್ಲ ಅಂತ ಅಂದ್ಬಳಕ್ ನಮ್ಮ ಅಣ್ಣದಾರ ಯಾರಿಗೆ ಕೂನ ಹಿಡಿಬೇಕು? ಅವ್ರು ಯಾರೇ ಇರ್ಲಕ್ಕ, ನಮ್ಮಂತವ್ರು ಯಾರೇ ಬಂದ್ರು ಬಿ ಅವ್ರಿಗೆ ಸರಿಯಾಗಿ ಬಂಧಿಸತ್ತೇಳಿ ನಾ ಕೇಳ್ಕೊಳಕ್ ಇದು ಮಾಡ್ತೀನಿ. ದಯವಿಟ್ಟು ಎಲ್ಲರಿಗೆ ಏನ್ ಅನ್ಯಾಯ ಆಗ್ಯದ, ಅವ್ರಿಗೂ ಅನ್ಯಾಯ ಆಗ್ಯದ. ಆಕ್ಚುಲಿ ಅವ್ರು ಮಾಡಿದ ತಪ್ಪೇನಂದ್ರೆ, ಇಟ್ಟೆಲ್ಲ ರೋಡಿಗೆ ಶಿವರೂಮ್ ಇಟ್ಟಾರ, ಇಟ್ಟೆಲ್ಲ ಮಾಡ್ತಾರಂದ್ರೆ ವಾಚ್ಮನ್ ಇಡ್ಬೇಕಾಗಿತ್ತು. ಅವ್ರು CC ಕ್ಯಾಮ್ರಾದಿಂದ ಯಾವುದೇ ರೀತಿ ಸೆಕ್ಯೂರಿಟಿ ಸಿಗಂಗಿಲ್ಲ.
ಅದೇ ಒಂದು ಮನುಷ್ಯ ಇದ್ದಿತ್ತಂದ್ರೆ ಇವತ್ತು ಆಗ್ಲಕ್ ಸಾಧ್ಯ ಇಲ್ಲ ಅಂತ ಅಂತೀನಿ ನಾನು. ಒಬ್ಬ ಸೆಕ್ಯೂರಿಟಿ ಗಾರ್ಡ್ ಒಬ್ಬ ಅಣ್ಣ ಇದ್ದಂದ್ರ 10-15 ಸಾವಿರ ರೂಪಾಯಿ ಪಗಾರ ಕೊಟ್ರಿ ಏನಾಗಂಗಿಲ್ಲ, ಬಂದವ್ರಿಗೆ ಊಟ ಕೊಡ್ತಾರತ್ ಇವ್ರು ಹೋಟೆಲ್ ಎಲ್ಲ ಅಂತೇಳಿ. ಒಂದು ಸೆಕ್ಯೂರಿಟಿ ಅಣ್ಣ ಯಾರಿಗಾರ ಇಟ್ಟಿದ್ರಂದ್ರೆ ಇವತ್ತು ಈ ತರ ಆಗ್ತಿದಿಲ್ಲ ಅಂತೇಳಿ ನನ್ನ ಅಭಿಪ್ರಾಯ ಅದ. ಅವ್ರಿಗೂ ತುಂಬಾ ನೋವು ಆಗ್ಯದ, ಬಟ್ ನಾವು ಅವ್ರಿಗೆ ಪ್ರೆಷರ್ ಹಾಕಂಗಿಲ್ಲ. ಬಂದವ್ರಿಗೆ ಏನದ ಬಂದಿಸ್ರಿ, ನೋವಾಗೇ ಬಂದಿರ್ತದ, ನಮ್ದು ಏನೋ ಕಷ್ಟಪಟ್ಟು ತೊಗೊಂಡಿರ್ತಾರತ್ತೆ, ಕಸ್ಟಮರ್ಗೆ ಹೇಳ್ರಿ ಹಿಂಗ ಆಗ್ಯದ ಹಿಂಗಿಲ್ಲ, ನಾವು ನಿಮ್ಗೆ ಅನ್ಯಾಯ ಮಾಡಂಗಿಲ್ಲ ಅಂತ ಹೇಳ್ಕೊಂಡ್ ಹೇಳಿ ಇದು ಮಾಡ್ರಿ ಅಂತ ಹೇಳಿ ನಾನು 2 ಮಾತನ್ನ ಮುಗಿಸ್ತೀನಿ. ಇಲ್ಲಿ 20-22 ಗಾಡಿ ಅದಾವ್ರಿ ಸರಿ ಟೋಟಲಿ ರೀ. ಹೊಸ ಒಬ್ರು ಏನೋ ತಗೊಂಡು ಒಂದೇ ತಿಂಗಳೈತ್ರಿ ಗಾಡಿ ತಗೊಂಡು ಇಲ್ಲಿ ಸರ್ವಿಸಿಂಗ್ ಬಿಟ್ಟಾರತ್ರಿ ಹೊಸದೇ ರೀ. ನಮ್ದು ಗಾಡಿ ಇನ್ನ ಹೊಸದೇ ಅದ್ರ ಒಂದ್ 2-3 ವರ್ಷದಿಂದ ಐತಿ. ಹೊಸ ಗಾಡಿ ಹಳಿ ಗಾಡಿ ಟೋಟಲಿನೇ ಅದಾವ್ರಿ. 20-22 ಗಾಡಿ ಅದಾವ್ರಿ ಇಲ್ಲಿ. ಅವು ಅಷ್ಟೇ ಐತಿ ಅಂತ ಏನಿಲ್ರಿ. ಈ ತರ ಆಗ್ಯದ, ಎಲ್ಲ ಪ್ರತಿಯೊಂದಕ್ಕೂ ಬಂದಿಸಿ ಎಲ್ಲರಿಗೆ ನ್ಯಾಯ ಸಿಗ್ಬೇಕಂತ ನಾ ಹೇಳಕ್ ಇಷ್ಟಪಡ್ತೀನಿ ರೀ. ಏನ್ ರಾತ್ರಿ ಸುಮಾರು 1:30-2 ಆಗ್ಯದ ಅಂತ ಹೇಳಾಗತ್ತಾರಿ. 1:30-2 ಸುಮಾರು ರೀ. ಬಟ್ ಅವ್ರ ಮಾಲಕ್ರಿನ ನಮ್ಮ ಹತ್ರ ಏನು